ನಮಸ್ಕಾರ ರೈತ ಬಂಧುಗಳೇ, ಇದೊಂದು ಮಿಶ್ರಣ ಇದ್ದರೆ ರಾಸಾಯನಿಕ ಗೊಬ್ಬರ ಯಾಕೆ ಬೇಕು ನೀವೇ ಹೇಳಿ. ಮೀನಿನ ವೇಸ್ಟ್ ಮತ್ತು ಬೆಲ್ಲದಿಂದ ತಯಾರಿಸುವ ಈ ಲಿಕ್ವಿಡ್ ದ್ರಾವಣ ನಿಮ್ಮ ಬೆಳೆ ಡಬಲ್ ಮಾಡುತ್ತೆ ಅಂತ ಹೇಳಿದರೆ ನೀವು ನಂಬ್ತೀರಾ? ಇದನ್ನು ಫಿಶ್ ಅಮಿನೋ ಆ್ಯಸಿಡ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಾಮಾನ್ಯವಾಗಿ ಮೀನಿನ ಗೊಬ್ಬರ ಅಂತ ಇದನ್ನು ಕರೀತಾರೆ. ಇದೊಂದು ನ್ಯಾಚುರಲ್ ಗ್ರೋತ್ ಬೂಸ್ಟರ್. ಈ ಫಿಶ್ ಅಮಿನೋ ಆ್ಯಸಿಡ್ ಮೂಲತಃ ಶುರುವಾಗಿದ್ದು ಕೊರಿಯಾದಲ್ಲಿ. ಅಲ್ಲಿನ ರೈತರು ಇದನ್ನು ಸಾವಯವ ಕೃಷಿಯಲ್ಲಿ ಜಾಸ್ತಿಯಾಗಿ ಬಳಸ್ತಾ ಇದ್ರು. ಕ್ರಮೇಣ ಇದನ್ನು ಭಾರತದಲ್ಲಿ ಕೂಡ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ಇದನ್ನು ಮಾಡುವ ವಿಧಾನ ಸರಿಯಾಗಿದ್ದರೆ ಮಾತ್ರ ಇದು ಕೆಲಸ ಮಾಡುವಂಥದ್ದು. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ, ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಕೊಡಲಿಕ್ಕಿದ್ದೇನೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಈ ಫಿಶ್ ಅಮಿನೋ ಆ್ಯಸಿಡ್ ಇದನ್ನು ಹಾಕಿದರೆ ಏನಾಗುತ್ತೆ ಅಂತ ನೋಡೋದಾದರೆ, ನಿಮ್ಮ ಯಾವುದೇ ಬೆಳೆ ಇದ್ದರೂ ಕೂಡ ಅದು ಫಾಸ್ಟಾಗಿ ಬೆಳವಣಿಗೆ ಆಗುತ್ತೆ. ಹಾಗೆಯೇ ಎಲೆಗಳ ಅಂದರೆ ಏನು ಎಲೆಗಳಿರ್ತದೆ ಅದು ಬೇಗ ಹಸಿರು ಬಣ್ಣಕ್ಕೆ ತಿರುಗ್ತವೆ. ಅಷ್ಟೇ ಅಲ್ಲದೆ ಈಲ್ಡ್ ಅಂದರೆ ಫಸಲು ಕೂಡ ಜಾಸ್ತಿ ಆಗುತ್ತೆ. ಈಗ ಫಿಶ್ ಅಮಿನೋ ಆ್ಯಸಿಡ್ ಅಂದರೆ ಏನು ಅಂತ ನೋಡೋಣ. ಇದು ಮಾಡಲಿಕ್ಕೆ ನಿಮಗೇನು 5-6 ಐಟಮ್ ಎಲ್ಲ ಬೇಡ. ಕೇವಲ ಬೇಕಾಗೋದು 2 ಐಟಮ್ ಅಷ್ಟೇ. ಒಂದು ಮೀನಿನ ವೇಸ್ಟ್, ಅಂದರೆ ನೀವೇನು ಮೀನು ತಿಂತೀರಾ ಅದರಲ್ಲಿ ಕ್ಲೀನ್ ಮಾಡುವಾಗ ಏನು ವೇಸ್ಟ್ ಉಳಿತದೆ ಅದು, ಮತ್ತು ಬೆಲ್ಲ. ಇವೆರಡನ್ನು ಮಿಕ್ಸ್ ಮಾಡಿದಾಗ ನ್ಯಾಚುರಲ್ ಫರ್ಮೆಂಟೇಷನ್ ಅಂದರೆ ಹುದುಗುವಿಕೆಯಿಂದ ಬರುವ ಒಂದು ಲಿಕ್ವಿಡೇ ಈ ಫಿಶ್ ಅಮಿನೋ ಆ್ಯಸಿಡ್. ಇದರಲ್ಲಿ ಅಮಿನೋ ಆ್ಯಸಿಡ್, ನೈಟ್ರೋಜನ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೇರಳವಾಗಿರುತ್ತೆ. ಹಾಗಾಗಿನೇ ಇದು ಗಿಡದ ಬೆಳವಣಿಗೆಗೆ ಸೂಪರ್ ಟಾನಿಕ್ ಅಂತಾನೆ ಹೇಳ್ಬೋದು. ಸೊ ನಾನಿಲ್ಲಿ ನಿಮಗೆ ಹೇಗೆ ಮಾಡೋದಂತ ಹೇಳೋದಾದರೆ, ಮೀನಿನ ವೇಸ್ಟ್ 1 kg ಬೇಕಾಗುತ್ತೆ, ಬೆಲ್ಲ ಕೂಡ 1 kg, ಮತ್ತು ಪ್ಲಾಸ್ಟಿಕ್ ಡಬ್ಬ ಏರ್ ಟೈಟ್ ಅಂದರೆ ಗಾಳಿ ಒಳಗಡೆ ಹೋಗದೇ ಇರೋ ಥರದ ಒಂದು ಪ್ಲಾಸ್ಟಿಕ್ ಡಬ್ಬ ಅಥವಾ ಕಂಟೈನರ್ ಬೇಕಾಗುತ್ತೆ. ಫಿಶ್ ವೇಸ್ಟ್ ಅಂದರೆ ಮೀನಿನ ಮಂಡೆ, ಇಂಟೆಸ್ಟೈನ್ ಅಂದರೆ ಹೊಟ್ಟೆ ಭಾಗ, ಸ್ಕಿನ್ ಎಲ್ಲ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಮೀನನ್ನು ತಗೊಂಡು ಸ್ವಲ್ಪ ಕೊಳಸಿ ಕೂಡ ಯೂಸ್ ಮಾಡ್ಬೋದು, ನಿಮ್ಗೇನಾದರೂ ಈ ವೇಸ್ಟ್ ಎಲ್ಲಾದರೂ ಸಿಗದೇ ಇದ್ದರೆ. ಮತ್ತು ಒಂದು ಗಮನದಲ್ಲಿ ಇಟ್ಕೊಳ್ಬೇಕೇನೆಂದರೆ, 1 kg ಫಿಶ್ ವೇಸ್ಟ್ ಯೂಸ್ ಮಾಡಿದರೆ ಅದಕ್ಕೆ 1 kg ಬೆಲ್ಲನೇ ಯೂಸ್ ಮಾಡಬೇಕು. ಅಂದರೆ 2 ಐಟಮ್ ಕೂಡ ಸಮಾನ ಪ್ರಮಾಣದಲ್ಲೇ ಇರಬೇಕಾಗ್ತದೆ. 1:1 ರೇಷಿಯೋ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಹೇಗೆ ಮಾಡೋದು ಅಂತ ಕೇರ್ಫುಲ್ ಆಗಿ ಕೇಳಿ. ಮೀನಿನ ವೇಸ್ಟ್ ಏನಿದೆ ಅದನ್ನು ಕ್ಲೀನ್ ಮಾಡಬೇಡಿ. ಅಂದರೆ ನಾನು 1 kg ಮೀನಿನ ವೇಸ್ಟ್ ಹೇಳಿದ್ದೇನಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ವಾಶ್ ಅಂದರೆ ತೊಳಿಲಿಕ್ಕೆ ಹೋಗಬೇಡಿ. ಯಾಕಂದರೆ ನ್ಯಾಚುರಲ್ ಬ್ಯಾಕ್ಟೀರಿಯಾ ಇದಕ್ಕೆ ಬೇಕಾಗುತ್ತೆ. ಈ ಹುದುಗುವಿಕೆಗೆ ಈ ನ್ಯಾಚುರಲ್ ಆಗಿರುವ ಫಿಶ್ ವೇಸ್ಟೇ ಬೇಕಾಗುತ್ತೆ. ಇದನ್ನು ತೊಳೆಯಲಿಕ್ಕೆ ಯಾವುದೇ ಕಾರಣಕ್ಕೆ ಹೋಗಬೇಡಿ. ಇನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಬೇಕು. ಅಂದರೆ ದೊಡ್ಡ ದೊಡ್ಡ ಮೀನಿನ ವೇಸ್ಟನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈ ಚಿಕ್ಕ ಚಿಕ್ಕ ವೇಸ್ಟನ್ನು ಯೂಸ್ ಮಾಡಲಿಕ್ಕೆ ಹೋಗಿ. ಇನ್ನು ಸೇಮ್ ಕ್ವಾಂಟಿಟಿ ಬೆಲ್ಲ, ನಾನು ಆಗಾಗಲೇ ಹೇಳಿದಾಗೆ 1 kg ವೇಸ್ಟ್ ತಗೊಂಡ್ರೆ 1 kg ಬೆಲ್ಲ. ಹಾಗೆಯೇ ನೀವೇನಾದರೂ 2 kg ಫಿಶ್ ವೇಸ್ಟನ್ನು ತಗೊಂಡ್ರೆ 2 kg ಬೆಲ್ಲವನ್ನು ಯೂಸ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಂಟೈನರ್ಗೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ. ಶೇಡ್ ಅಂದರೆ ನೆರಳಲ್ಲಿ 15ರಿಂದ 20 ದಿನ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು 5 ದಿನ ನಂತರ ಓಪನ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಪುನಃ ಹಾಗೆ ಏರ್ ಟೈಟಾಗಿ ಕ್ಲೋಸ್ ಮಾಡಿ ಇಡಿ. 20 ದಿನ ನಂತರ ತನ್ನಿಂದ ತಾನೇ ದ್ರವ ಪ್ರಮಾಣಕ್ಕೆ ಬರುತ್ತೆ. ಹಾಗಾಗಿ ಇದಕ್ಕೆ ತಯಾರಿಸುವ ವೇಳೆ ನೀರನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಹಾಗೆಯೇ ಏನಂದರೆ 20 ದಿನ ಆದಮೇಲೆ ನೀವು ಆ ಕಂಟೈನರ್ ಓಪನ್ ಮಾಡಿದ ಮೇಲೆ ಅದನ್ನು ಫಿಲ್ಟರ್ ಮಾಡಬೇಕಾಗುತ್ತೆ. ಫಿಲ್ಟರ್ ಮಾಡಿ ಆದಮೇಲೆ ನಿಮ್ಮ ಫಿಶ್ ಅಮಿನೋ ಆ್ಯಸಿಡ್ ರೆಡಿ ಆಗುತ್ತೆ. ಇದು ಕೆಟ್ಟ ಸ್ಮೆಲ್ ಇರುತ್ತೆ, ಆದರೂ ಕೂಡ ಇದರಿಂದ ಬೆಳೆಗೆ ಮಾತ್ರ ಸೂಪರ್ ರಿಸಲ್ಟ್ ಅಂತ ಪಕ್ಕ ಸಿಗುತ್ತೆ ನಿಮಗೆ. ಇನ್ನು ಇದನ್ನು ಹೇಗೆ ಬಳಸ್ಬೋದು ಅಂತ ನೋಡುವುದಾದರೆ, ಇದನ್ನು ಡೈರೆಕ್ಟಾಗಿ ಹಾಕಬಾರ್ದು, ಡೈಲ್ಯೂಟ್ ಮಾಡಬೇಕು. ಅಂದರೆ ನೀವೇನು 1 ಲೀಟರ್ ಈ ಫಿಶ್ ಅಮಿನೋ ಆ್ಯಸಿಡ್ ತಯಾರಾದರೆ ಅದಕ್ಕೆ ಕನಿಷ್ಠ 100 ಲೀಟರ್ ನೀರು ಮಿಕ್ಸ್ ಮಾಡಬೇಕು. ಅಂದರೆ ನೀವು 100 ಲೀಟರ್ ನೀರಿಗೆ ಕೇವಲ 1 ಲೀಟರ್ ಫಿಶ್ ಅಮಿನೋ ಆ್ಯಸಿಡ್ ಹಾಕಿದರೆ ಸಾಕಾಗುತ್ತೆ. ಇದನ್ನು ನೀವು ಬಾಯ್ಲರ್ ಸ್ಪ್ರೇ ಅಂದರೆ ಎಲೆ ಮೇಲೆ ಸ್ಪ್ರೇ ಕೂಡ ಮಾಡ್ಬೋದು. ಹಾಗೆಯೇ ಸಾಯಿಲ್ ಡ್ರೆಂಚಿಂಗ್ ಅಂದರೆ ಮಣ್ಣಿಗೆ ಡೈರೆಕ್ಟ್ ಕೂಡ ಹಾಕ್ಬೋದು. ಹಾಕುವಾಗ ನೀವು ಮಣ್ಣಿನಲ್ಲಿ ಚಿಕ್ಕ ಚಿಕ್ಕ ರಂಧ್ರ ಮಾಡಿ ಅದರೊಳಗೆ ಹಾಕಿದರೆ ಒಳ್ಳೆಯದು. ನೀವು 2 ವಾರಕ್ಕೊಮ್ಮೆ ಯೂಸ್ ಮಾಡಿದರೆ ಬೆಸ್ಟ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ಇದನ್ನು ಯಾವ ಬೆಳೆಗೆ ಬಳಸ್ಬೋದು ಅಂತ ಕೇಳಿದರೆ, ಇದು ಆಲ್ಮೋಸ್ಟ್ ಎಲ್ಲ ಬೆಳೆಗೆ ಕೂಡ ಸ್ಯೂಟ್ ಆಗುತ್ತೆ. ವೆಜಿಟೇಬಲ್ ಬೆಳೆ ಇರ್ಬೋದು, ಅಂದರೆ ನಿಮ್ಮ ತರಕಾರಿ ಬೆಳೆಗಳು, ಹಣ್ಣಿನ ಗಿಡಗಳು, ಭತ್ತ, ಜೋಳ ಎಲ್ಲದಕ್ಕೂ ಕೂಡ. ಹಾಗೆಯೇ ಮೇಯ್ನಾಗಿ ತೆಂಗಿನ ಮರಕ್ಕೆ ಮತ್ತು ಅಡಿಕೆ ಮರಗಳಿಗೆ ಬಳಸ್ಬೋದು. ನೀವು ಒಂದು ಗಿಡಕ್ಕೆ ಸಾಮಾನ್ಯವಾಗಿ 200ರಿಂದ 500 ml ವರೆಗೂ ಕೂಡ ಕೊಡ್ಬೋದು. ಜಾಸ್ತಿ ಕೂಡ ಇದನ್ನು ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ತೆಂಗಿನ ಮರಕ್ಕಾದರೆ ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕ್ಬೋದು.
ಇನ್ನು ಇದನ್ನು ಬಳಸೋದ್ರಿಂದ ಆಗುವ ಲಾಭದ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಮೇಯ್ನಾಗಿ ಏನಂದರೆ ಕೆಮಿಕಲ್ ಗೊಬ್ಬರದ ಮೇಲಿನ ಅವಲಂಬನೆ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಈ ಥರ ಸಿಂಪಲ್ ಮಿಶ್ರಣ ಇದ್ದರೆ ರಾಸಾಯನಿಕ ಗೊಬ್ಬರ ಯಾಕೆ ಬೇಕು ನೀವೇ ಹೇಳಿ. ಟ್ರೈ ಮಾಡಿ ನೋಡಿ, ರಿಸಲ್ಟ್ ನೋಡಿದರೆ ನೀವು ಶಾಕ್ ಆಗ್ತೀರಾ, ಇದಂತೂ ಗ್ಯಾರಂಟಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಈ ಥರ ಪವರ್ಫುಲ್ ಸಾವಯವ ಕೃಷಿ ಟಿಪ್ಸ್ಗೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.